13 ಜಾಗ ಪ್ರೈಮರಿಲಿ ಆತ ಗುರುತಿಸಿದ್ದು, ಅದರಲ್ಲಿ 12ರಲ್ಲಿ ಏನೂ ಸಿಗ್ಲಿಲ್ಲ, 1 ಸ್ಪಾಟಲ್ಲಿ ಸಿಕ್ತು. ಈಗ ಇನ್ ಕೇಸ್ ಈತ ತೋರಿಸಿದ ಜಾಗದಲ್ಲಿ ಸಿಕ್ಕ ಮೂಳೆ ಕೂಡ, ನಾನು ಹೈಪೋಥೆಟಿಕಲ್ಲೇ ಪ್ರಶ್ನೆ ಕೇಳ್ತಿದ್ದೀನಿ, ಇನ್ ಕೇಸ್ ಆ ಮೂಳೆಗಳು ಕೂಡ ಹಿಂದೆ ಯಾವತ್ತೋ ಈತ ಹೇಳಿದಂತೆ ದಫನ್ ಆಗಿದ್ದಲ್ಲ ಅನ್ನೋದು ಪ್ರೂವ್ ಆದ್ರೆ ಏನು, ಈತನ ವಿರುದ್ಧವೇ ಪ್ರಕರಣ ತಿರುಗೋ ಸಾಧ್ಯತೆಗಳಿರುತ್ತಾ ಅಂತ ಹೇಳಿ? ಅಲ್ಲ, ಈಗ ಆತ ಆಲ್ರೆಡಿ ಬಂದು 164 ಸ್ಟೇಟ್ಮೆಂಟ್ನ ಕೊಟ್ಟಿದ್ದಾನೆ. ಸೊ ಆತನ ಹೇಳಿಕೆ ಆಧಾರದ ಮೇಲೆ ಪೊಲೀಸ್ನವರು ಅದನ್ನು ಪ್ರಕರಣವನ್ನು ದರ್ಜ್ ಮಾಡಿಕೊಂಡು ಅದು ನ್ಯಾಯಾಲಯದಿಂದ ಅದು ತನಿಖೆಗೆ ಫಸ್ಟ್ ಆದೇಶ ಆಗಿತ್ತು. ಆಮೇಲೆ ಮಹಿಳಾ ಆಯೋಗದ ಅಧ್ಯಕ್ಷರು ಕೊಟ್ಟಂಥ ಪತ್ರದ ಮೇಲೆ ಒಂದು SIT ಫಾರ್ಮೇಷನ್ ಆಯಿತು. SIT ಈಗ SK ಉಮೇಶ್ ಸರ್ ಹೇಳ್ತಾ ಇದ್ರಲ್ಲ, ಅದನ್ನು ಈಗ ಡಿಸ್ಕವರಿ ಹೊಸದಾಯಿತು. ಹೊಸದಾದಂಥ ಸಂದರ್ಭದಲ್ಲಿ ಮೊದಲು ಅದನ್ನು ಮುಗಿಸ್ಬಿಡ್ತೀನಿ. ಸೊ ಆ ಇದರಲ್ಲಿ ಹೊಸದಾಗಿ ಈತ ತೋರಿಸಿರುವಂಥ ಜಾಗದಲ್ಲಿ ಪಕ್ಕದ ಜಾಗದಲ್ಲಿ ಇನ್ನೊಂದು ಅವಶೇಷ ಸಿಕ್ತು ಶವದ್ದು ಅಂತ, ಅದು ಪ್ರಕರಣ ಎಲ್ಲೋಗ್ಬೇಕು ಅಂತ. ಸೊ ಇದರಲ್ಲಿ ಇವರು ಆದೇಶದಲ್ಲಿ ಕ್ಲಿಯರಾಗಿ ಹೇಳ್ಬಿಟ್ಟಿದ್ದಾರೆ, ಮೇಲ್ಕಂಡ ಪ್ರಕರಣವು ಸೇರಿದಂತೆ ಹಾಗೂ ಇದರ ಸಂಬಂಧ ಕರ್ನಾಟಕ ರಾಜ್ಯದ ಇತರ ಪೊಲೀಸ್ ಠಾಣೆಗಳಲ್ಲಿ ದಾಖಲಾಗುವ ಇತರ ಎಲ್ಲ ಕ್ರಿಮಿನಲ್ ಪ್ರಕರಣಗಳ ತನಿಖೆಯನ್ನು DG ಮತ್ತು IGP ರವರು ಈ ವಿಶೇಷ ತನಿಖಾ ತಂಡಕ್ಕೆ ವರ್ಗಾಯಿಸುವುದು ಹಾಗೂ ವಿಶೇಷ ತನಿಖಾ ತಂಡಕ್ಕೆ ಅಗತ್ಯವಿರುವ ಇತರೆ ಅಧಿಕಾರಿ ಸಿಬ್ಬಂದಿಗಳನ್ನು ಒದಗಿಸುವುದು ಅಂತ. ಸೊ ಅದರಲ್ಲಿ ಯಾವುದೇ ಡೌಟ್ ಇಲ್ಲ, ಕನ್ಫ್ಯೂಷನ್ಸ್ ಇಲ್ಲ. ಸೊ ಅಲ್ಲಿ ಆ ಸುತ್ತಮುತ್ತ ಯಾವುದೇ ಪರಿಸರದಲ್ಲಿ ಈ ತರ ಅನಾಮಧೇಯ ವ್ಯಕ್ತಿಗಳ ಶವ ಸಿಕ್ಕಿದ್ರು ಕೂಡ ಅದು ವಿಶೇಷ ತನಿಖಾ ತಂಡಕ್ಕೆ ವರ್ಗಾವಣೆ ಮಾಡಬೇಕು. ಮತ್ತೆ ರಾಜ್ಯದ ಇತರೆ ಯಾವುದೇ ಜಿಲ್ಲೆಗಳಲ್ಲಿ ಧರ್ಮಸ್ಥಳ ವಿಚಾರಕ್ಕೆ ಸಂಬಂಧಪಟ್ಟಂತ ಪ್ರಕರಣ ಕಂಡು ಬಂದ್ರೆ ಅದನ್ನ ತನಿಖೆಯನ್ನ ಈ ತಂಡಕ್ಕೆ ಕೊಡಬೇಕು ಅನ್ನೋದು, SIT ಕೊಡಬೇಕು ಅನ್ನೋ ಅದರಲ್ಲಿ ಯಾವುದೇ ವಿವಾದಾಂಶ ಇಲ್ಲ. ಸೊ ಈಗ ನೀವು ಕೇಳಿರುವಂತ ಪ್ರಶ್ನೆ, ಈತ ಈಗ ಹೇಳಿರುವಂತ ಜಾಗದಲ್ಲಿ ಒಂದೇ ಒಂದ್ ಕಡೆ ಮಾತ್ರ ಮೂಳೆ ಸಿಕ್ಕಿದೆ ಅಂತ. ಸೊ ಈಗ ಒಂದ್ ಕಡೆ ಸಿಕ್ಕಿದ್ರು ಕೂಡ ಅದು ಪ್ರಕರಣನೇ. ಒಂದು ಮನುಷ್ಯನ ಮೂಳೆ ಸಿಕ್ಕಿದೆ, ಅಸ್ಥಿಪಂಜರ ಸಿಕ್ಕಿದೆ ಅನ್ನೋದಿದೆಯಲ್ಲ, ಕಾನೂನಿನಲ್ಲಿ ನೀವು 10 ಸಿಕ್ಕಿದ್ರು ಒಂದೇ, 1 ಸಿಕ್ಕಿದ್ರು ಒಂದೇ. 13 ಜಾಗದಲ್ಲಿ ಆತ 15 ವರ್ಷದಿಂದ 20 ವರ್ಷದಿಂದ ನಾನು ಅಲ್ಲಿ ದಫನ್ ಮಾಡಿದ್ದೆ ಅಂತ ಹೇಳಿದಾನೆ. ಆ ಧರ್ಮಸ್ಥಳ ಇರುವಂಥ ಪ್ರದೇಶ ನಿಮಗೆ ಕಾಡಿನ ಪ್ರದೇಶ, ಅಲ್ಲಿ ಪ್ರವಾಹ, ಮಳೆ ಮತ್ತು ಮಣ್ಣು ಸೇರ್ಕೊಳ್ಳುವಂಥದ್ದು ಇದೆಲ್ಲ ಇದ್ದೇ ಇರ್ತದೆ. ಆಮೇಲೆ ಆತ ಹೇಳಿರುವಂಥದ್ರಲ್ಲಿ ಕೆಲವೊಂದು ಸ್ಥಳಗಳು ಕೂಡ ಬದಲಾವಣೆ ಆಗಿರ್ಬೋದು. ಯಾಕೆಂದ್ರೆ ಅವನೇನು ಗುರ್ತಿಗೇನು ಹಾಕಿ ಬಂದಿಲ್ವಲ್ಲ, ನಾನು ಇಂಥ ಜಾಗದಲ್ಲೇ ಊತ ಹಾಕಿದ್ದೀನಿ ಅಂತ ಗುರ್ತೇನು ಮಾಡಿಲ್ಲ ಅವನು. ಆ ಗುರ್ತು ಮಾಡಿದೀನಿ ಅಂತ 13ಕ್ಕೆ ಸ್ಟಿಕ್ ಆನ್ ಆಗೋ ಸಾಧ್ಯತೆ ಇಲ್ಲ. ಇನ್ನಷ್ಟು ಈಗ ಒಂದು ಸಿಕ್ಕಿದ್ರು ಸಾಕಲ್ಲ ನಿಮ್ಗೆ, ಅದು ಕೇಸೇ ಅಲ್ವಾ? ಸೊ ನೀವು 13ರಲ್ಲಿ ಸಿಕ್ಕಿಲ್ಲ ಅಂದ ಮಾತ್ರಕ್ಕೆ, ನನಗೆ ಗೊತ್ತು ಇದು ಅಧಿಕೃತವಾದ ಮಾಹಿತಿ ಅಲ್ಲ, ಆದ್ರೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಇದು ಪುರುಷನದ್ದು ಅಲ್ಲ. ಪುರುಷನ್ ಸಿಗ್ಲಿ, ಮಹಿಳೆ ಸಿಗ್ಲಿ, ಮಕ್ಕಳದ್ ಸಿಗ್ಲಿ, ಯಾರ್ದಾರು ಸಿಗ್ಲಿ, ಸಿಕ್ಕಿದೆಯಲ್ಲ. ಸೊ ಸಿಕ್ಕಿದ್ಮೇಲೆ ಪ್ರೈಮರಿ ವಿಚಾರ ಇರೋದು ಮಹಿಳೆಯರು, ಅಪ್ರಾಪ್ತ ಹೆಣ್ಣು ಮಕ್ಕಳ ಕೊಲೆ, ಅತ್ಯಾಚಾರ ಅಂತ ಹೇಳಿ. ಅದನ್ನ ಒಟ್ಟಾರೆ ಒಂದು ಮಹಿಳಾ ಆಯೋಗದಿಂದ ಮತ್ತೆ SIT ಇಂದ ಏನಾಗಿದೆ ಅಂದ್ರೆ, ಈ 20 ವರ್ಷದಲ್ಲಿ ಏನ್ UDR ಆಗಿದೆ, ಯಾವ್ದು ಮಿಸ್ಸಿಂಗ್ ಪ್ರಕರಣಗಳಿದಾವೆ, ಅದು ಅಷ್ಟನ್ನು ತನಿಖೆಗೆ ನೀವು ಎಲ್ಲ ಕಡತವನ್ನ ಕೊಡಿ ಅಂತ ಕೇಳ್ಕೊಂಡಿದ್ದಾರೆ. ಸೊ 15 ಬಾಡಿಗಳು ಸಿಗದೆ ಹೋದ್ರು, ಅಂದ್ರೆ ಮೂಳೆಗಳು ಸಿಗದೆ ಹೋದ್ರು ಕೂಡ ತನಿಖೆ ಅಂತೂ ಮುಂದುವರಿಯುತ್ತೆ. ಈಗ ಮಿಸ್ಸಿಂಗ್ ಆಗಿರೋದಕ್ಕೆ ಉತ್ತರ ಬೇಕಲ್ಲ, ಎಲ್ಲಿ ಕಳೆದೋದ್ರು, ಏನ್ ಬದುಕಿದಾರ, ಏನಾದ್ರು. ಸೊ ಈ ಅಸ್ಥಿ ಪಂಜರ ಒಂದ್ ಸಿಕ್ಕಿದೆ, ಸೊ ಆ ಅಸ್ಥಿ ಪಂಜರ ಯಾರ್ದು? ಸೊ ಈ ಪ್ರಶ್ನೆಗಳೀಗ ಒಂದು ಏನಾಗ್ತಿದೆ ಅಂದ್ರೆ, ಇಲ್ಲಿ ಯಾವ್ದೋ ಒಂದು ಧಾರ್ಮಿಕ ಸ್ಥಳಕ್ಕೆ ಅಥವಾ ಇನ್ನೊಂದಕ್ಕೆ ಲಿಂಕ್ ಮಾಡೋಂಥದ್ದು ತಪ್ಪು. ಸೊ ಇಲ್ಲಿ ನೀವು ಅಪರಾಧ ಪ್ರಕರಣವನ್ನ ಅಪರಾಧ ಪ್ರಕರಣವಾಗೇ ನೋಡ್ಬೇಕಾಗತ್ತೆ. ಈಗ ನಿತ್ಯಾನಂದ ಪ್ರಕರಣ ಆಯ್ತು, ಆತ ಧಾರ್ಮಿಕ ಗುರು ಅಂತ ಹೇಳ್ಬಿಟ್ಟು ನಿತ್ಯಾನಂದನ್ ಏನಾದ್ರು ನೀವು ಸ್ಪೇರ್ ಮಾಡಿದ್ರ? ಈಗ ಮೊನ್ನೆ ಇವರು ಇಲ್ಲೊಬ್ರು ಸ್ವಾಮೀಜಿಯವರ ಅತ್ಯಾಚಾರ ಪ್ರಕರಣದಲ್ಲಿ ಚಿತ್ರದುರ್ಗದಲ್ಲಿ ಮುರುಘಾ ಮಠದವ್ರು ಹೋದ್ರು. ಸೊ ಅವ್ರನ್ನ ಮಠದ ಆವರಣದಲ್ಲಿ ಅತ್ಯಾಚಾರ ಆಗುತ್ತಾ, ಹೆಣ್ಮಕ್ಳ ಮೇಲೆ ರೇಪ್ ಆಗುತ್ತಾ? ಅದು ಸಣ್ಣ ಹೆಣ್ಮಕ್ಳ ಮೇಲೆ ಈ ತರ ದೊಡ್ಡ ಸ್ವಾಮೀಜಿ ಹಿಂಗ್ ಮಾಡಕ್ ಸಾಧ್ಯನಾ? ಸಾಧ್ಯ ಆಯ್ತಲ್ಲ. ಸೊ ಯಾವುದೇ ಪ್ರದೇಶ ಆಗಿರ್ಬೋದು, ಯಾವುದೇ ಇದಾಗಿರ್ಬೋದು, ಕ್ರೈಮ್ ತರನೇ ನೋಡ್ಬೇಕಾಗತ್ತೆ ನೀವು. ಅದು ಮಸೀದಿನಲ್ಲಾಗ್ಲಿ, ದೇವಸ್ಥಾನದಲ್ಲಾಗ್ಲಿ, ಇನ್ನೊಂದ್ ಕಡೆ ಆಗ್ಲಿ. ಸೊ ಇಲ್ಲಿರುವಂತ ವಿಚಾರನ ಕೂಡ ಮಾತನಾಡ್ಲಿಕ್ಕೆ ಕಾನೂನು ತರ ನೋಡ್ಬೇಕಾಗುತ್ತೆ. ನಿಮ್ಮ ಒಪಿನಿಯನ್ ಆಸ್ ಅ ಲಾಯರ್ ಇಟ್ ಈಸ್ ಎ ಫ್ಯಾಕ್ಟ್. ಈಗ ನಾನು ರೆಪ್ರೆಸೆಂಟ್ ಮಾಡ್ಬೋದು. ನಾನು ಇದೇ KV ಧನಂಜಯ ಅವರು, ನಾನು ನಿತ್ಯಾನಂದನ್ಗೆ ಇಂಜೆಕ್ಷನ್ ಕೊಡ್ಸಿದ್ವಿ. ಸೊ ಅದು ಬೇರೆ ವಿಚಾರ. ಸೊ ಅದನ್ನ ಆತನ ಮಾಡಿರೋಂತ ಪ್ರಕರಣ ಬೇರೆ ಇರ್ಬೋದು. ಕಾನೂನಾತ್ಮಕವಾಗಿ ಏನ್ ಪರಿಹಾರ ಸಿಗುತ್ತೋ ಅದು ಬೇರೆ. ಸೊ ಆದ್ರೆ ವೈಯಕ್ತಿಕವಾಗಿ ಅದನ್ನ ಒಂದ್ ಇದಕ್ಕೆ ಚೌಕಟ್ಟೊಳಗಡೆ ಹಾಕೊಂಡು ನೋಡೋದು. ಇಷ್ಟು ದಿನ ಅಂದ್ರೆ ಈ ತನಿಖೆಗೆ ಎರಡೂ ಕಡೆಯವರು ಆಗ್ರಹಿಸ್ತಿರೋದೇನು ಅಂದ್ರೆ, ಇಷ್ಟು ದಿನ ಅಪವಾದ ಬಂದಿತ್ತಾಯ್ತಪ್ಪ, ನಿಜವಾಗ್ಲೂ ಅಪವಾದದಲ್ಲಿ ಹುರುಳಿದೆಯಾ ಅಲ್ವಾ ಗೊತ್ತಾಗ್ಬಿಡ್ಲಿ ಅಂತ ಹೇಳಿ. ಎನಿವೆ ವಸಂತ್ ಗೆಳೆಯಾರವರೇ, ನೆನ್ನೆ ನನ್ನ ಕಲೀಗ್ ನಾಗೇಂದ್ರ ಬಾಬು ಅವರು ಮಹೇಶ್ ಕ್ಷಮೆ ಇರಲಿ ಗಿರೀಶ ಮಟ್ಟಣ್ಣನವರ ಇಂಟರ್ವ್ಯೂ ಮಾಡಿದ್ರು. ಆಗ ಅವ್ರ ಬಾಯಲ್ಲಿ ಬಂದ ಮಾತಂದ್ರೆ, ಈ ಧರ್ಮಸ್ಥಳ ಹಾಗೆ ಸುತ್ತಮುತ್ತಲ ಪೊಲೀಸ್ ಸ್ಟೇಷನ್ ಬರ್ಮುಡಾ ಟ್ರಯಾಂಗಲ್ ಇದು ಅವ್ರ ಮಾತು, ನಾನು ಹೇಳಿದ್ದಲ್ಲ.
ಬರ್ಮುಡಾ ಟ್ರಯಾಂಗಲ್ ಇದ್ದಂಗೆ ಇಲ್ಲಿಗೆ ಬರೋ ಬಹುತೇಕ ಪೊಲೀಸರು, ಅದು SITನೇ ಆಗಿರಲಿ, ಯಾವುದೇ ಇಲಾಖೆ, ಯಾವುದೇ ಬೇರೆ ಪ್ರತ್ಯೇಕ ತನಿಖಾ ಸಂಸ್ಥೆನೇ ಆಗಲಿ, ಇಲ್ಲಿಗೆ ಬರೋ ಎಲ್ಲ ಪೊಲೀಸರು ಕೂಡ ಕರಪ್ಟ್ ಆಗಿಬಿಡ್ತಾರೆ. ಅಂದರೆ SIT ಮೇಲೂ ಕೂಡ ಅಪನಂಬಿಕೆ, SIT ಮೇಲೂ ಕೂಡ ಅವಿಶ್ವಾಸ ಅನ್ನೋ ರೀತಿಯಲ್ಲಿ. ಅಂದರೆ ಮೂಳೆ ಸಿಗ್ತಿಲ್ಲ ಅನ್ನೋದಕ್ಕೆ ಡೆಸ್ಪರೇಟ್ ಆಗಿ ಈ ರೀತಿ ಆನ್ಸರ್ ಬರ್ತಿದೆಯಾ ಅಂತ ಹೇಳಿ ಕೆಲವರು ಅನ್ಕೊಳ್ಬಹುದು. ಏನು ಹೇಳ್ತೀರಿ? ನಿನ್ನೆ ನಿಮ್ಮ ಪ್ರತಿನಿಧಿಯವರು ಅವರನ್ನ ಪ್ರಶ್ನೆ ಮಾಡ್ತಾ ಇರುವಾಗ ಅವರು ಬೆಬ್ಬೆಬ್ಬೆ ಅಂತ ಹೇಳ್ತಾ ಇರುವಂತದ್ದು, ತಬ್ಬಿಬ್ಬುಗೊಳ್ತಾ ಇರುವಂತದ್ದು, ಅವರು ಬಹಳ ಡೆಸ್ಪರೇಟ್ ಆಗಿ ಮಾತಾಡ್ತಿರುವುದನ್ನ ನಿಮ್ಮ ವಾಹಿನಿಯ ಮೂಲಕ ನಾನು ಗಮನಿಸಿದೆ. ಈ ಇಡೀ ಇಶ್ಯೂ ಇಷ್ಟು ರೀತಿಯಲ್ಲಿ ಒಂದು ಕಪೋಲ ಕಲ್ಪಿತ ಸ್ಟೋರಿ ಆಗ್ಲಿಕ್ಕೆ ಆ ಬಾಂಬ್ SI ಖ್ಯಾತಿಯ ಗಿರೀಶ್ ಮಟ್ಟಣ್ಣನವ್ರ ಕಾರಣ. ಅವ್ರ ಮನಸ್ಸಿಗೆ ಅವ್ರು ಮಾತ್ರ ಪ್ರಾಮಾಣಿಕ ಮತ್ತು ರಾಜ್ಯದಲ್ಲಿರುವ ಎಲ್ಲಾ ಪೊಲೀಸ್ ಅಧಿಕಾರಿಗಳು ಕರಪ್ಟ್, ಇವ್ರು ಹೇಳ್ದಂಗೆ ಕೇಳಿದವ್ರು ಮಾತ್ರ ಸರಿ ಅನ್ನೋ ಭಾವನೆ ಇರಬೇಕು ಅನ್ಸುತ್ತೆ. ಆ ಮನುಷ್ಯನ ಹೇಳಿಕೆಗಳ ಬಗ್ಗೆ ನಾನು ರಿಯಾಕ್ಟ್ ಮಾಡಲ್ಲ ಮೇಡಮ್, ಐ ಆಮ್ ಸಾರಿ. ಆಯ್ತು. ಈ ಪ್ರಶ್ನೆ ಹಂಗಾರೆ ಉಮೇಶ್ ಸರ್ನ ಕೇಳ್ಕೊಂಡು ಮಿಕ್ಕಿದ ಪ್ರಶ್ನೆಗೆ ನಿಮ್ಮ ಹತ್ರ ಬರ್ತೀನಿ. ಉಮೇಶ್ ಸರ್, ಈಗ ಹೋರಾಟ ಮಾಡುವವರ ಆಗ್ರಹ ಏನಿತ್ತು, ಪಾರದರ್ಶಕವಾಗಿ ತನಿಖೆ ಆಗಬೇಕು, ರಾಜ್ಯ ಸರ್ಕಾರ ಅದನ್ನು ಪುರಸ್ಕರಿಸ್ತು, SIT ತನಿಖೆಗೆ ಈಗ ಆಲ್ರೆಡಿ ನಡೀತಾ ಇದೆ ಕೂಡ. ಆದರೆ ಈಗಲೂ ಕೂಡ ಅಪನಂಬಿಕೆ, ಇಲ್ಲಿ ಬರೋರೆಲ್ಲ ಕರಪ್ಟ್ ಆಗ್ಬಿಡ್ತಾರೆ, ಇಲ್ಲಿ ಬಂದವರು ಒಂಥರ ಬರ್ಮುಡಾ ಟ್ರಯಾಂಗಲ್ ಥರ ಬಂದ ತಕ್ಷಣ ಎಲ್ಲರೂ ಕೂಡ ಮೊರಾಲಿಟಿ ಕಳ್ಕೊಂಡ್ಬಿಡ್ತಾರೆ, ಈ ರೀತಿಯ ಹೇಳಿಕೆಗಳು ನೀವೊಬ್ಬ ಪೊಲೀಸ್ ಇಲಾಖೆಯಲ್ಲಿ ಇದ್ದವರಾಗಿ ಯಾವ ರೀತಿ ಗಮನಿಸ್ತೀರಿ ಇದನ್ನು? ನೋಡಿ, ಕೆಲವಷ್ಟು ಜನಗಳ ಮನಸ್ಸಿನಲ್ಲಿ ದೆವ್ವಗಳಿರ್ತವೆ, ಅವುಗಳು ಇರ್ತಾವಂತೆ. ಆ ಕಾರಣಕ್ಕೆ ಅವು ಏನ್ ಹೇಳ್ತಾವೋ ಅದನ್ನ ಅದ್ರ ಮೇಲೆ ಅವರುಗಳು ನಿರ್ಧಾರ ತಗೊಳ್ತಾರೆ, ಮಾತಾಡ್ತಾರೆ. ಮತ್ತೆ ನಾವೇ ಸರಿ, ನಮ್ಮನ್ ಬಿಟ್ರೆ ಬೇರೆ ಜಗತ್ತಲ್ಲಿ ಯಾರು ಎಲ್ರೂ ಸಹ ಅಪನಂಬಿಕೆಗೆ ಅರ್ಹರು ಅನ್ನುವಂತ ಒಂದು ತೀರ್ಮಾನ ಯಾವ ಮನುಷ್ಯ ಮಾಡ್ಕೊಬಿಡ್ತಾನೋ ಅವನು ಎಂದಿಗೂ ಯಾವ್ದ್ರಲ್ಲೂ ತೃಪ್ತಿ ಪಡುವುದೇ ಇಲ್ಲ ಜೀವನದಲ್ಲಿ. ಅವನು ಯಾವ ಕಾರಣಕ್ಕೂ ಅವನು ಸಾಯೋವರೆಗೂನು ಯಾರೇ ಆಗ್ಲಿ ಅವರು ಸಾಮಾನ್ಯವಾಗಿ ಅವ್ರ ತೃಪ್ತಿನೂ ಪಡೋದಿಲ್ಲ. ಅಂತಾದ್ರೂ ಕೆಲವಷ್ಟು ಜನ ನಾವು ಎಡಪಂಥೀಯರು ಅಂತ ಕರಿತೀವಿ, ಅವ್ರ ತೃಪ್ತಿನೇ ಇರಲ್ಲ, ಯಾರು ಏನೇ ಮಾಡಿದ್ರು ತೃಪ್ತಿ ಇರುದಿಲ್ಲ. ಕೊನೆಗೆ ಅದು ಅವ್ರಿಗೆ ಸ್ಯಾಟಿಸ್ಫ್ಯಾಕ್ಷನ್, ತೃಪ್ತಿ ಅನ್ನುವಂಥದ್ದು ಅವ್ರಿಗೆ ಸಿಕ್ಕುದು ಇಲ್ಲ, ಮತ್ತೆ ಯಾರ ಮೇಲೂ ನಂಬಿಕೆನೂ ಇಡುದಿಲ್ಲ. ಆ ಕಾರಣಕ್ಕೋಸ್ಕರನೇ ಯಾವಾಗ ಸಿಸ್ಟಮ್ ಅಂತ ಒಂದಿದೆಯೋ ಜಗತ್ತಲ್ಲಿ, ಸಿಸ್ಟಮ್ ಅಂತ ಅನ್ನುವಂಥದ್ರಲ್ಲಿ ನಂಬಿಕೆ ಕಳ್ಕೊಬಿಟ್ಟ ಮನುಷ್ಯ ಅಂತ ಅಂದ್ರೆ ಅವ್ನಿಗೆ ಇನ್ನೇನು ಅವಶ್ಯಕತೆನೇ ಇಲ್ಲ. ಇನ್ ನಮ್ ದೇಶದ ಕಾನೂನು, ಕಾನ್ಸ್ಟಿಟ್ಯೂಷನ್ ಇನ್ನೆಲ್ಲಿ ಬರೆಯೋದಿರ್ತದೆ? ಯಾವ ಕಾರಣಕ್ಕೂ ಅದ್ರ ಮೇಲೆನೆ ನಂಬಿಕೆ ಇಲ್ಲ ಅಂತ ಅಂದ್ಮೇಲೆ ಇನ್ನೇನು ಮಾಡೋಕ್ ಆಗೋದೇ ಇಲ್ಲ. ಹಾಗೆ ಹಲವಾರು ಜನ ಈ ಕೇಸ್ಗಳಲ್ಲಿ ಅಪನಂಬಿಕೆ ಇರ್ತಕ್ಕಂಥವ್ರು ಇದ್ದಾರೆ, ತುಂಬಾ ಜನ ಇದ್ದಾರೆ. ಅವರ ವೈಯಕ್ತಿಕ ಕಾರಣಗಳು ಲಕ್ಷಾಂತರ ಇರ್ತವೆ, ಕೋಟಿ ಇರ್ತವೆ. ಅವುಗಳು ವೈಯಕ್ತಿಕ ಕಾರಣಗಳು ಸಹ, ಅವುಗಳೆಲ್ಲ ಅವ್ರ ತಲೆಯಲ್ಲಿ ಬಹಳ ಗಡಾಂತರದಲ್ಲಿ ಬಹಳ ಯುದ್ಧಗಳು ನಡೆಸ್ತಾ ಇರ್ತವೆ. ಅಂತವ್ರು ಸಹ ಇಂಥ ಸಮಯದಲ್ಲಿ ಏನೇನೋ ಅವರೇ ಒಂದು ದ್ವಂದ್ವಕ್ಕೆ ಸಿಗಾಕಬಿಟ್ಟು ಹೇಳಿಕೆಗಳನ್ನ ಕೊಡ್ತಕ್ಕಂಥದ್ದು ಇರ್ತದೆ. ಈಗ ತನಿಖೆ ನಡೀತಾ ಇದೆ, ಈಗೇನು ಒಂದು ಆಯ್ತು. ಈಗ ನನ್ನ ಪ್ರಶ್ನೆ ಏನು ಅಂತಂದ್ರೆ, ಇದುವರೆಗೂ ಯಾಕೆ ಆ ತಲೆಬುರುಡೆ ತಂದಂತಹ ದೇಹ ಸಿಗಲಿಲ್ಲ ಅಂತ ನನಗೆ ಅದು ಬೇಕು. ಯಾವ್ದಾರ ನೀವು ಹುಡುಕ್ತಿರೋ, ನೀವ್ ಯಾವ್ದಾದ್ರು ತಗೋತಿರೋ, ನೀವೆಲ್ಲಾದ್ರೂ ಎತ್ಕೊಬತ್ತಿರೋ ಮೂಳೆಗಳನ್ನ ನಮ್ ಸಂಬಂಧ ಇಲ್ಲದೆ ಇರೋದದು, ಎಲ್ಲಿ ಊತಾಕಿರೋದು ಎತ್ಕೊಬತ್ತಿರೋ, ಯಾವ ಸ್ಮಶಾನಕ್ಕೆ ಹೋಗ್ತಿರೋ, ದಟ್ ಈಸ್ ಇಮ್ಮೆಟೀರಿಯಲ್ ಇಶ್ಯೂ. ಆ ಮೂಳೆಯ ಇರ್ತಕ್ಕಂಥ ಸ್ಕೆಲಿಟನ್ ಎಲ್ಲಿದೆ ಅದನ್ನ ನಾವೀಗ ಜೆನೆಟಿಕ್ ಏನದು, ಗಂಡ ಹೆಣ್ಣ ಇಲ್ಲ, ಅದು ಎಲ್ಲಿತ್ತದು, ಯಾವ ಜಾಗದಲ್ಲಿ ಇತ್ತು ಅಂತ DNA ಎಲ್ಲ ಮಾಡ್ಬೇಕಲ್ಲ, ನಮ್ಗೆ ಅದು ಕನೆಕ್ಟ್ ಮಾಡ್ಬೇಕಲ್ಲ. ಎತ್ಕೊಂಡುದು ತಲೆಬುರುಡೆನೆ ಇವಾಗ 164 ಮಾಡಿದಂತ ತಲೆಬುರುಡೆ, ಅದನ್ನ ಬಿಟ್ಟು ಬೇರೆ ಎಲ್ಲ ಹೆಂಗ್ ಮಾಡೋಕ್ ಸಾಧ್ಯ ಆಗ್ತದವು? ಫಸ್ಟ್ ಅದ್ರದ್ದು ನಾವು ಕನೆಕ್ಟ್ ಮಾಡ್ಬೇಕಲ್ಲ. ಈಗ ಅದು ಎಂಜಿನ್ ಅದು ಕೇಸ್ಗೆ ನೀವು ಎಂಜಿನೇ ಬಿಟ್ಬಿಟ್ಟು ನೀವು ಯಾವ್ದೋ ಟ್ರಾಲಿಲ್ ಕುತ್ಕೊಂಡು ಓಡಾಡಿದ್ರೆ ಹೆಂಗಾಗುತ್ತೆ? ಫಸ್ಟ್ ಅದನ್ನ ನುಡ್ಕಿ ಎಲ್ಲಿದೆ ಅದನ್ನ ತೋರ್ಸಪ್ಪ ನೀನು, ಅದು ಎಲ್ಲಿದೆ, ಆ ದೇಹ ಎಲ್ಲಿದೆ, ಅದು ನೀನ್ ತಲೆ ತಗೊಂಡ್ ಬಂದಲ್ಲ, ಅದ್ರ ದೇಹ ಎಲ್ಲಿದೆ? ನಿಜ. ಇದೇ ಕಾರಣಕ್ಕೆ ಸೂರ್ಯ ಮುಕುಂದ್ ಅವ್ರಿಗೆ ನಾನು ಪ್ರಶ್ನೆ ಕೇಳಿದೆ. ನೀವೇ ಉಮೇಶ್ ಸರ್, ಐ ನೋ ಯು ಆರ್ ಟ್ರಾವೆಲಿಂಗ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಸಮಯ ಕೊಟ್ಟದಕ್ಕೆ. ಇದೇ ಕಾರಣಕ್ಕೆ ಹೇಳಿದ್ದು ನೋಡಿ, ಈಗ ಅನಾಮಧೇಯ ಒಬ್ಬ ಬಂದುಬಿಟ್ಟು ಹಿಂಗೆ ನಾನು ಅನೇಕ ಶವಗಳನ್ನು ಹೂತಿದ್ದೆ ಅಂತ ನೀಡಿದ ಹೇಳಿಕೆ ಆಧಾರದ ಮೇಲೆ SIT ಆಯಿತು. ಈಗ SIT ಮೇಲೂ ನಂಬಿಕೆ ಇಲ್ಲ. ಈತ ಹೇಳಿಕೆ ಪ್ರಕಾರ ಅಲ್ಲಿ ಒಂದಷ್ಟು ಶವಗಳು ಅಥವಾ ಅದಕ್ಕೆ ರಿಲೇಟೆಡ್ ಆಗಿ ಒಂದಷ್ಟು ಸಾಕ್ಷ್ಯಗಳು ಸಿಗಬೇಕಿತ್ತು, ಅದೂ ಸಿಗಲಿಲ್ಲ. ಎಲ್ಲಾದರೂ ಪಾಸಿಬಿಲಿಟಿ ಇದೆಯಾ ಇನ್ ಕೇಸ್ ಈಗ ತನಿಖೆ ಮುಂದುವರೆದಾಗ್ಲೂ ಕೂಡ ಮೂಳೆ ಸಿಗದೆ ಹೋದ್ರೆ ಈತನ ವಿರುದ್ಧವಾಗಿಯೇ ಇದು ತಿರ್ಕೊಳ್ಳಿಕ್ಕೆ? ನಾನು ಇದನ್ನ ಸ್ವಲ್ಪ ನಿಧಾನವಾಗಿ ಒಂಚೂರು ಯಾವುದೋ ಒಂದು ರಿಸರ್ಚ್ ಮಾಡ್ತಾ ಇದ್ದೆ ಇತ್ತೀಚೆಗೆ. ನಿಮಗೂ ಗೊತ್ತಿರುತ್ತೆ, ಬೆಟ್ಟದಪುರ ಅಂತ ಹೇಳ್ಬಿಟ್ಟು ಒಂದು ಪೊಲೀಸ್ ಠಾಣೆನಲ್ಲಿ ಒಂದು ಪ್ರಕರಣ ಆಗುತ್ತೆ. ಸುರೇಶ ಅನ್ನೋ ಒಬ್ಬ ವ್ಯಕ್ತಿಯನ್ನ, ಜೇನು ಕುರುಬರ ವ್ಯಕ್ತಿಯನ್ನ ಹೆಂಡತಿ ಕೊಲೆ ಪ್ರಕರಣದಲ್ಲಿ 2 ವರ್ಷ ಜೈಲಿಗೆ ಹಾಕ್ತಾರೆ. 2 ವರ್ಷ ಜೈಲಿಗೆ ಹಾಕ್ದಾಗ ಆ ಪ್ರಕರಣದಲ್ಲಿ ಕೂಡ ಅಲ್ಲೆಲ್ಲೋ ಒಂದ್ ಕಡೆ ಒಂದು ಅಸ್ಥಿ ಪಂಜರ ಸಿಗುತ್ತೆ.
ಅಸ್ಥಿಪಂಜರ ನೀನು ಎಂಟಿದೆ ಅಂತ ತಗೊಂಡು ಹೋಗ್ಬಿಟ್ಟು ಇದನ್ನ ಫ್ಯೂಮರ್ ಬೋನು ಎಲ್ಲ ತಗೊಂಡು DNA ಪರೀಕ್ಷೆ ಎಲ್ಲ ಮಾಡಿಸಿ ಕಡೆಗೆ ಈತನನ್ನ 2 ವರ್ಷ ಜೈಲ್ಗೆ ಹಾಕ್ತಾರೆ. ಆ 2 ವರ್ಷ ಜೈಲ್ಗೆ ಹಾಕ್ಸಿದ ಪ್ರಕರಣದ ತನಿಖಾಧಿಕಾರಿ ಯಾರು ಗೊತ್ತಾ? ಈ SIT ನಲ್ಲಿರುವಂತ ಜಿತೇಂದ್ರ ಕುಮಾರ್ ದಯಾಮ. ಓಕೆ. ಅವರು ಪ್ರೊಬೇಷನರಿ SI ಆಗಿದ್ದಾಗ, ಅಂದ್ರೆ IPS ಅಧಿಕಾರಿ ಆದ ನಂತರ ಒಂದು ಪೊಲೀಸ್ ಠಾಣೆನಲ್ಲಿ ಸಬ್ ಇನ್ಸ್ಪೆಕ್ಟರ್ ಆಗಿ ಕೆಲಸ ಮಾಡಬೇಕು. ಈ ಜಿತೇಂದ್ರ ಕುಮಾರ್ ದಯಾಮ ಅವರು ಈ ಪ್ರಕರಣದ ತನಿಖಾಧಿಕಾರಿ. 2 ವರ್ಷ ಒಂದು ಮಹಿಳೆ ಬದುಕಿರುವಂಥ ಪ್ರಕರಣದಲ್ಲಿ ಆಕೆ ಹತ್ಯೆ ಆಗಿದ್ದಾಳೆ, ಗಂಡನಿಂದನೇ ಕೊಲೆ ಆಗಿದ್ದಾಳೆ ಅಂತ ಹೇಳ್ಬಿಟ್ಟು ಯಾವುದೋ ಒಂದು ಅಸ್ಥಿಪಂಜರ ತಗೊಂಬಂದ್ಬಿಟ್ಟು ಅವ್ರ ತಾಯಿ ಜೊತೆಗೆ ಮ್ಯಾಚ್ ಮಾಡಿಸ್ಬಿಟ್ಟು 2 ವರ್ಷ ಜೈಲಿಗೆ ಕಳಿಸಿದಂಥ ವ್ಯಕ್ತಿ ಈ ಪ್ರಕರಣವನ್ನ ತನಿಖೆ ನಡೆಸ್ತಾ ಇದ್ದಾರೆ SIT ನಲ್ಲಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಎಲ್ಲರಿಗೂ ಅನುಮಾನ ಇದ್ದೇ ಇರುತ್ತೆ. ಹೆಂಗೆ ಒಂದು ಹಂಗಾರೆ ಆ ತಲೆ ಬುರುಡೆ ಯಾರ್ದು, ಆ ಅಸ್ಥಿಪಂಜರ ಯಾರ್ದು? 2 ವರ್ಷ ಸುರೇಶ ಯಾಕೆ ಜೈಲ್ಗೆ ಹೋದ? ಮಲ್ಲಿಗೆ ಹೆಂಗ್ ಬದುಕ್ ಬಂದ್ಲು? ಯಾಕೆ ಈತ IPS ಅಧಿಕಾರಿಗೆ ತಲೆಯಲ್ಲಿ ಜ್ಞಾನ ಇರ್ಲಿಲ್ವಾ, ಪರಿಜ್ಞಾನ ಇರ್ಲಿಲ್ವಾ? ಈ ಪೊಲೀಸ್ ಅಧಿಕಾರಿಗಳೆಲ್ಲ SK ಉಮೇಶ್ ಮಾಡಿದಾರಲ್ಲ, ಅವ್ರು ಎದೆ ಮುಟ್ಕೊಂಡು ಹೇಳಿ ಎಷ್ಟು ಸುಳ್ಳು ಪ್ರಕರಣ ಹಾಕಿಲ್ಲ ಅಂತ ಕೇಳ್ಬಿಟ್ರೆ ಇವ್ರಿಗೆ ವೈಯಕ್ತಿಕ ಅಂತಲ್ಲ. ಒಬ್ಬ ವಕೀಲನಾಗಿ ಒಬ್ಬ ವಕೀಲನಾಗಿ ಚಾನೆಲ್ಗೂ ಸಂಬಂಧ ಇಲ್ಲ.